ಒಂದೇನೋ ಒಂದು 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 ಕಲ್ಪನೆ ಇದೆ. ಏನಂದರೆ ಒಬ್ಬ ಕವಿ ಆಗಬೇಕಾಗಿದ್ದರೆ ಅವರಿಗೆ ಒಳ್ಳೆಯ ಪರಿಸರ ಅಂದರೆ ನಿಸರ್ಗ, ಪ್ರಕೃತಿ, ಆ ಪ್ರಕೃತಿಯ ಸೌಂದರ್ಯ, ಅಲ್ಲಿ ಬರೋ ಸ್ಫೂರ್ತಿ ಅಂತ. ಅದ್ರ ಯಾಕಂದರೆ ಭಾಳ ಹಿಂದೆ ಎಲ್ಲನೂ ಆ ಥರದ ಪ್ರಾಕೃತಿಕವಾದಂಥ ಒಂದು ವರ್ಣನೆಗಳು ಎಲ್ಲ ಇರೋದು. ಆದರೆ ನಿಜವಾದ ಒಬ್ಬ ಕವಿಗೆ ಅವನಿಗೆ ಎಲ್ಲೇ ಯಾವ ಪರಿಸರದಲ್ಲೇ ಇದ್ದರೂ ಆ ಅನುಭವದಿಂದಲೇ ಅವನ ಕವಿತೆಗಳನ್ನು ಮೂಡ್ತಾ ಹೋಗುತ್ತೆ. ಕವಿತೆ ಇರೋದು ಒಳಗೆ, ಹೊರಗಡೆ ಅಲ್ಲ. ಸೊ ನಮ್ಮ ಒಳಗಿರುತ್ತಲ್ಲ, ಆ ಹೊರಗಿನ ಒಂದು ಪ್ರಪಂಚ, ಪರಿಸರ ನಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ, ಪ್ರಭಾವ ಬೀರುತ್ತೆ, ಅದು ಒಳಗಡೆ ಹೋಗಿ ಅಂತರಂಗಿಂದ ಮತ್ತು ಹೊರಗಡೆ ಬರುತ್ತಲ್ಲ. ಹಾಗಾಗಿ ಕವಿತೆ ಅನ್ನೋದಕ್ಕೆ, ಅದಕ್ಕೆ ನಾವು ಒಂದು ಹೇಳ್ತೀರಿ, ಕವಿತೆ ಅಂತಂದರೆ ಈ ಪ್ರಿಸಮ್ ಇದ್ದ ಹಾಗೆ ಅಂತ. ಪ್ರಿಸಮ್ ಅದನ್ನು ಪಟ್ಟಕ ಅಂತ ಕರೀತಾರೆ. ಈ ಪ್ರಿಸಮ್ ಒಳಗಡೆಗೆ ಒಂದು ಕಿರಣ ಹೋದರೆ ಕರೆಕ್ಟು. ಸೊ ಕವಿ ಕವಿ ಒಂದು ಪ್ರಿಸಮ್ ಅಷ್ಟೇ. ಅವನೊಂದು ಪಟ್ಟಕ ಇದ್ದ ಹಾಗೆ. ಈ ಅನುಭವ ಅನ್ನೋದಿದೆಯಲ್ಲ, ಅದು ಒಂದು ಕಿರಣ ಒಳಗಡೆ ಹೋದರೆ ಅದು ಒಳಗಡೆ ಏನಾಗುತ್ತೆ, ಇದೆಲ್ಲ ರಿಫ್ರಾಕ್ಷನ್ ಆಗುತ್ತೆ. ಹೌದು, ವಕ್ರೀಭವನ ಅಂದ್ಬಿಟ್ಟು ಎಲ್ಲ ಅದು ಒಂದು ಸಪ್ತವರ್ಣದ ಒಂದು ಹೊರಗಡೆ ಬರ್ತಲ್ವ. ಇದು ಕವಿತೆಯಲ್ಲಾಗುತ್ತದೆ. ಅಂದರೆ ಕವಿಯ ಮೂಲಕ ಬಂದಾಗ ಅನುಭವಗಳಿಗೆ ಆ ಸಪ್ತವರ್ಣಗಳು ಬರ್ತವೆ. ಹೀಗೆ ಕವಿತೆ ಮೂಡುತ್ತೆ ಅಂತ. ಸೊ ಕವಿನೇ ನಿಜವಾದ ಮೀಡಿಯಮ್.